ಹೋಗಿತ್ತು. ತಾನು ಮದುವೆ ಮಾಡಿಕೊಳ್ಳಲೇ ಅಥವಾ ಬ್ರಹ್ಮಚರ್ಯ ವ್ರತಾಧಾರಣೆ ಮಾಡಲೇ ಎಂದು ಈ ಬಗೆಯ ಡೋಲಾಯಮಾನ ಮನಸ್ಸಿನವರಿಗೆ ಅವರೆನ್ನುತ್ತಿದ್ದರು. ನೋಡಪ್ಪ, ಈ ವಿಷಯದಲ್ಲಿ ನಾನೇನು ಹೇಳಲಾರೆ, ಏಕೆಂದರೆ ನೀನು ನನ್ನನ್ನು ತಲೆದೋರುವುದು. ಆಗ ನೀನು ಬಂದು, ಅಮ್ಮ ನೀವೇ ತಾನೇ ನನ್ನ ಮದುವೆಗೆ ಒಪ್ಪಿಗೆ ಕೊಟ್ಟವರು, ಈಗ ನೋಡಿ ಇದೆಂತಾಗೋಳು ಒದಗಿ ಬಂದನ್ನು ದೂರುವುದು. ಆದ್ದರಿಂದ ಅವರು ಮುಗಿಲಾಗುತ್ತಾ ಹೇಳುತ್ತಾರೆ, ಮದುವೆ ಮಾಡಿಕೊಳ್ಳುವುದಿಲ್ಲೆಂದರೆ ಹೀಗಾಗುತ್ತದಪ್ಪ. ಈ ಪ್ರಪಂಚದಲ್ಲಿ ಎಲ್ಲವೂ ಜೊತೆ ಜೊತೆಯಾಗಿಯೇ ಸೃಷ್ಟಿಯಾಗಿವೆ. ನೋಡು, 2 ಕಿವಿ, 2 ಕಣ್ಣು, 2 ಕೈ, 2 ಕಾಲು, ಹಾಗೆಯೇ ಗಂಡ ಹೆಂಡತಿ ಇಬ್ಬರು. ಈ ಮಾತು ಆ ಭಕ್ತನಿಗೆ ಇಡಿಸಿತು. ಮದುವೆ ಮಾಡಿಕೊಂಡ. ಇನ್ನೂ ಕೆಲವು ಯುವಕ ಭಕ್ತರು ದುಃಖದಿಂದ ಹೇಳುವುದಿತ್ತು, ಅಮ್ಮ ನನಗೆ ಮದುವೆ ಮಾಡಿಕೊಳ್ಳುವುದಕ್ಕೆ ಸುತಾರಾಮ್ ಇಷ್ಟ ಇಲ್ಲ, ಆದರೆ ನನ್ನ ತಂದೆ ತಾಯಿಗಳು ಒತ್ತಾಯದಿಂದ ಮದುವೆ ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಎಂದು ಪ್ರತಿಕ್ರಿಯಿಸುತ್ತಿದ್ದರು. ನೋಡು ಇದೆಂಥ ಅನ್ಯಾಯ ಎಂದು. ಇನ್ನೊಮ್ಮೆ ಒಬ್ಬ ಭಕ್ತ, ಅಮ್ಮ ನಾನು ಬ್ರಹ್ಮಚಾರಿಯಾಗಿ ಉಳಿಯಬೇಕು ಅಂತ ಇಷ್ಟು ದಿನವೂ ಪ್ರಯತ್ನ ಪಟ್ಟೆ, ಆದರೆ ಇನ್ನು ಇದೇ ರೀತಿ ಮುಂದುವರಿಸಿಕೊಂಡು ಹೋಗಲಾರೆ ಅಂತ ಈಗ ನನಗೆ ಗೊತ್ತಾಗುತ್ತಿದೆ ಎಂದು ತನ್ನ ಮನಸ್ಸನ್ನು ತೋಡಿಕೊಂಡ. ಇದಕ್ಕೆ ಅವರು ಭರವಸೆಯಿಂದ ಹೇಳುತ್ತಾರೆ, ಭಯವೇಕೆ? ಶ್ರೀರಾಮಕೃಷ್ಣರಿಗೆ ಎಷ್ಟೋ ಜನ ಗೃಹಸ್ಥ ಭಕ್ತರಿದ್ದರು. ನೀನೇನು ಯೋಚನೆ ಮಾಡಬೇಡ, ಮದುವೆ ಮಾಡಿಕೋ. ಒಬ್ಬೊಬ್ರು ಒಂದೊಂಥರ ಮದುವೆ ಮಾಡಿಕೊಂಡೋ ಬೇಡ, ಎರಡೂ ಮನಸ್ಸು ಒಂಥರ ವೈದಾಟದಲ್ಲಿರ್ತಾರೆ ಅವರು. ಅಂಥವ್ರಿಗೆ ಶ್ರೀಮಂತರು ಹೇಳ್ತಾರೆ, ನೀವು ಮಾಡ್ಕೋ. ಅವ್ರನ್ನೆಲ್ಲ ಅವರು ಪರಿಶೀಲನೆ ಮಾಡ್ತಾರೆ. ಅವ್ರ ಕಣ್ಣು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇವರಲ್ಲಿ ಏನು ಆಸೆ ಐತೆ ಇಲ್ಲ ಅಂತ ಹೇಳಿ. ಅದಕ್ಕೆ ನಿನಗೆ ಮದುವೆ ಮಾಡ್ಕೊಳ್ಳೋ ಇಷ್ಟ ಐತೆ, ಮಾಡ್ಕೋ. ಇನ್ನೊಬ್ರು ಬಂದಿಲ್ಲ ನನ್ನ